ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರಗಳು. ಯಾಕಂತ ಹೇಳಿದ್ರೆ ವಿಡಿಯೋಗಳು ನಮ್ಮದು ಯಾರು ನೋಡ್ತಾ ಇಲ್ಲ ಜಾಸ್ತಿ, ನೋಡೋರಿಗೆ ಫಸ್ಟ್ ನಮಸ್ಕಾರ ಹಾಕೋಣ ಅಂತ ಫಸ್ಟ್ ನಮಸ್ಕಾರ. ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಮಾಹಿತಿನ ಏನಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಡ್ರಿಪ್ ಪೈಪ್ಗಳನ್ನ ತಗೊಂಬತ್ತೀರಿ ಹಾಕ್ತೀರಿ, ಒಂದು 2-3 ಬೆಳೆ ಆಗಿದ ತಕ್ಷಣ ನೋಡಿದ್ರೆ ಅದ್ರಾಗ ನೀರೇ ಸುರಿತಾ ಇರೋದಿಲ್ಲ. ತಿರ್ಗಾ ಹೋಗಿ ಇನ್ನು ಹೊಸದಾಗಿ ಒಂದ್ಸರಿ ತಗೊಂಬಂದು ಹಾಕ್ಕೊಂಡ್ರೇನೋ ಅದೇ ಗೋಳೆ. ಪದೇ 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 ಬದಲಾಯಿಸೋದಕ್ಕೆ ಏನೋ ಕಡಿಮೆ ಕಾಸಿಗೆ ಬರ್ತದೆ ಡ್ರಿಪ್ ಪೈಪ್ಗಳು. ಅದಕ್ಕೆ ಏನು ಮಾಡಬೇಕು, ನಾವು ಫಿಲ್ಟರ್ಗಳು ಯೂಸ್ ಮಾಡಲ್ಲ. ಕೆಲವೊಬ್ಬರು ನನಗೆ ಫೋನ್ ಮಾಡ್ತಾರೆ, ಈ ಡ್ರಿಪ್ ಪೈಪ್ಗಳಾಗ ನೀರು ಗ್ಲಾಸ್ ಹೊಡ್ತಲ್ಲ ಅಣ್ಣ, ಪೇಪರ್ ಹಾಕ್ಬಿಟ್ಟಿದ್ದೀನಿ ಒಳಗಡೆ ನೀರು ಬರ್ತಾಯಿಲ್ಲ ಅಂತಾರೆ. ಏನು ಮಾಡೋದಂತ ಟೈಮಾಗ ಪೈಪ್ ಬದಲಾಯಿಸೋಕ್ಕೂ ಕಷ್ಟ ಆಗ್ತದೆ. ಕಷ್ಟ ಅಲ್ಲ, ಆಗೋದಿಲ್ಲ. ಪೈಪ್ ನಿಡ್ಕೊಂಡು ಎಳೆಯೋಕ್ಕಾಯ್ತದ ಬೆಳೆನಾಗ ಆಗೋದಿಲ್ಲ. ಅದಕ್ಕೋಸ್ಕರ ಫಿಲ್ಟ್ರ್ಗಳನ್ನ ಯೂಸ್ ಮಾಡಿರಿ ಅಂತ ನಾನು ಜಾಸ್ತಿ ಇದಾಗಿ ಹೇಳ್ತೀನಿ ಎಲ್ಲರಿಗೂ. ಯಾಕಂತ ಹೇಳಿದ್ರೆ ಬರೋ ಗಲೀಜೆಲ್ಲ ಏನಿರ್ತದೆ ಆ ಫಿಲ್ಟ್ರಾಗಿ ಜಾಮ್ ಆಗೋತದೆ. ಫಸ್ಟು ಫಿಲ್ಟ್ರಾಗಿ ಜಾಮ್ ಆಗಿಬಿಟ್ಟು ಫಿಲ್ಟ್ರಾಗಿ ಆಮೇಲೆ ತೋಟಕ್ಕೆ ಹೋಯ್ತು ಅಂತ ಹೇಳಿದ್ರೆ ಡ್ರಿಪ್ಪಲ್ಲಿರೋ ಫಿಲ್ಟ್ರ್ಗಳು ಜಾಮ್ ಆಗದಿರೋ ಇರ್ತದೆ. ಡ್ರಿಪ್ ಆಗಿರೋ ಫಿಲ್ಟ್ರ್ಗಳು ಯಾರು ಕೊಯ್ದು ಆಪ್ರೇಷನ್ ಮಾಡಿ ನೋಡಿದಿರೋ ಇಲ್ಲ ನನಗಂತೂ ಗೊತ್ತಿಲ್ಲ. ನೋಡಿರೋರಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ್ರಿ, ಇನ್ನೊಂದ್ಸಲಿ ನೋಡ್ರಿ. ನೋಡ್ದಿರೋ ಇರೋರಿದ್ರೆ ಅವ್ರಿಗೆ ಯೂಸ್ ಆಗಲಿ ಈ ವಿಡಿಯೋ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಕೆಲವೊಬ್ರು ಇವನೇನ ಯಾವುದೋ ಕೆಲಸಕ್ಕೆ ಬಂದು ಚಿಕ್ಕ ಚಿಕ್ಕ ಕಂಟೆಂಟ್ಗಳನ್ನೆಲ್ಲ ಕೊಡೋಕೆ ಬರ್ತಾನೆ ಇಲ್ಲ ಅಂತ ಅಂದ್ಕೊತಾರೆ. ಚಿಕ್ಕ ಚಿಕ್ಕ ಕಂಟೆಂಟೇ ಕೆಲವೊಬ್ರಿಗೆ ದೊಡ್ಡದದು, ಅದಕ್ಕೋಸ್ಕರ ಅಷ್ಟೇ ಹೇಳ್ತಾ ಇರೋದು. ಸೊ ಫಿಲ್ಟ್ರ್ಗಳು ಯಾವ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಚಿಕ್ಕದಾಗಿ ಮಾಹಿತಿ ತಗೊಳ್ಳೋಣ. ಇದು ಗಮನಿಸೋದಾದರೆ ನೀವು ನೋಡಿ, ಇದು ರೌಂಡ್ ಫಿಲ್ಟ್ರು. ಡ್ರಿಪ್ ಪೈಪ್ ಒಳಗಡೆ ಬಂದು ಅಲ್ಲಲ್ಲಿ ಉಬ್ಕೊಂಡಿರ್ತದಲ್ಲ, 1.5 ಅಡಿಗೆ 1 ಕಾಲು ಅಡಿಗೆ. ಮೊದಲನೇದಾಗಿ ಫಸ್ಟ್ ಬಂದಿದ್ದೆಲ್ಲ 1.5 ಅಡಿಗೆ ಬಂತು, ಆಮೇಲೆ 1 ಕಾಲು ಮಾಡಿದ್ರು, ಆಮೇಲೆ 1 ಅಡಿಗೆ ಬಂತು, ಆಮೇಲೆ 3/4 ಅಡಿ ಬಂತು. ಇವಾಗ ಪ್ರೆಸೆಂಟ್ ನಡೀತಾ ಇರೋದು 1/2 ಅಡಿ ಫಿಲ್ಟ್ರ್ಗಳು. 1/2 ಅಡಿಗೆ ಒಂದೊಂದು ಫಿಲ್ಟ್ರ್ಗಳು ಹಾಕಿ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಬ್ಲಾಕೇಜ್ಗಳು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಈ ಪೇಪರ್ಗಳು ಹಾಕ್ಬಿಟ್ಟು 2 ಬೆಳೆ 3 ಬೆಳೆ ತೆಗಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಇವಾಗ 1/2 ಅಡಿಗೆ ಫಿಲ್ಟ್ರ್ಗಳು ಬಂದ್ಬಿಟ್ಟೈತೆ. ಇನ್ನು ಈ ರೌಂಡ್ ಫಿಲ್ಟ್ರಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಫಿಲ್ಟ್ರ್ ಒಳಗಡೆ ಫಿಲ್ಟ್ರ್ ಇರ್ತದೆ. ಇದು ಫಿಲ್ಟ್ರ್ ಒಳಗಡೆ ಫಿಲ್ಟ್ರ್ ಅಲ್ಲ, ಇದ್ರ ಒಳಗಡೆ ಫಿಲ್ಟ್ರ್ ಇರ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಸಣ್ಣ ಸಣ್ಣಕ್ಕೆ ಈ ಓಲಗಳು ಕಾಣಿಸ್ತೈತಾ, ಇದೇ ಫಿಲ್ಟ್ರು. ಇದ್ರೊಳಗಡೆ ನೀರು ನುಗ್ಗಿ ಏನಾಗುತ್ತೆ, ಈ ಕಣ್ಣುಗಳಿರ್ತದಲ್ಲ ನೋಡಿ, ಈ ಕಣ್ಣುಗಳಾಗ ರಥ ಕಣ್ಣೀರು ಅಲ್ಲ, ಬೋರ್ವೆಲ್ ನೀರು ಬರ್ತದೆ. ಗಮನಿಸಿ ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಒಂದು ಇದು 4 ಹೋಲ್ ಇರೋದು, 2 ಹೋಲ್ ಇರೋದು ಬರ್ತದೆ, 4 ಹೋಲ್ ಇರೋದು ಬರ್ತದೆ. ಇವಾಗ ಇನ್ನೂ ಅಡ್ವಾನ್ಸ್ ಆಗಿ ಬಂದಿರೋದು, ಅಡ್ವಾನ್ಸ್ ಅಂತ ಏನೆಲ್ಲ ಬಂದಿದೆ, ಇದೆಲ್ಲ ಬಂದು ಸಿಂಗಲ್ ಕಣ್ಣು ಅಂದರೆ ಒಂದೇ ಕಣ್ಣು ಇರ್ತದೆ ಇದರಲ್ಲಿ. ಗಮನಿಸಿ ಇಲ್ಲಿ ಇದ್ರೊಳಗಡೆನೂ ಫಿಲ್ಟರ್ ಇರ್ತದೆ. ಇಲ್ಲಿ ನೋಡಿ ಈ ಥರ ಇರ್ತದೆ. ಇದರಲ್ಲಿ ಬಂದು ಒಂದು ಚಿಕ್ಕದಾಗಿ ಸಣ್ಣದಾಗಿ ರಂಧ್ರಗಳು ಕೊಟ್ಟಿರ್ತಾರೆ. ಯಾವಾಗ ಈ ರಂಧ್ರಗಳು ಬ್ಲಾಕ್ ಆಗ್ತದೋ ಆವಾಗ ಏನಾಗ್ತದೆ, ನೀರು ಸುರಿದಿರಾಗ ಹೋಗ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು, ಫಿಲ್ಟ್ರ್ಗಳನ್ನ ಯೂಸ್ ಮಾಡ್ಕೊಳ್ಳೋದು ಉತ್ತಮ. ಇನ್ನು ಫಿಲ್ಟ್ರ್ಗಳು ಅದೆಲ್ಲ ಮುಂದೆ ವಿಡಿಯೋದಲ್ಲಿ ಬರ್ತಾ ಇರ್ತದೆ, ಯಾವ ಥರ ಇರ್ತದೆ, ಯಾವ ಥರ ತಗೊಂಡ್ರೆ ಬಾಳಿಕೆ ಬರ್ತದೆ ಅನ್ನೋದೆಲ್ಲ ನೋಡಿರಿ. ಇನ್ನು ಫಿಲ್ಟ್ರ್ಗಳು ವಿಚಾರಕ್ಕೆ ಬಂದರೆ ದೊಡ್ಡ ಜಮೀನುಗಳು, ಜಾಸ್ತಿ ಜಮೀನುಗಳಿರೋರು ಏನು ಮಾಡ್ತಾರೆ, ದೊಡ್ಡದಾಗಿ ಇಶಿ ದಪ್ಪ ಇರೋದು ಹಾಕ್ಕೊಂತಾರೆ, 50 ಲೀಟ್ರು ಆ ಥರ ಫಿಲ್ಟ್ರ್ಗಳು, ದೊಡ್ಡ ಫಿಲ್ಟ್ರ್ಗಳು ಹಾಕ್ಕೊಂತಾರೆ. ಇದು ನಾವೆಲ್ಲ ಬಂದು ಚಿಕ್ಕ ರೈತರಲ್ಲ, ಚಿಕ್ಕ ಫಿಲ್ಟ್ರ್ಗಳು ಹಾಕ್ಕೊಂಡಿದ್ದೀರಿ. ಅದರಲ್ಲಿ ಬಂದು ನಾವು ಯಾವ ಥರ ಬ್ಲಾಕೇಜ್ ಆಗುತ್ತೆ ಅನ್ನೋದೆಲ್ಲ ಮುಂದೆ ಬರ್ತದೆ ವಿಡಿಯೋದಾಗ ನೋಡ್ರಿ. ಏನಕ್ಕೆ ಬ್ಲಾಕ್ ಆಗ್ತದೆ ಅಂತ ಫಸ್ಟ್ ಕೇಳ್ತೀರಾ? ಫಸ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಬಿಡೋಣ. ಇವಾಗ ಬ್ಲಾಕೇಜ್ ಬಂದು ಏನಕ್ಕಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಬೋರಾಗ ನೀವು ಕೆಲವೊಬ್ಬರು ಗಮನಿಸಿರ್ತೀರ, ಕೆಲವೊಬ್ಬರು ಗಮನಿಸಿರಲ್ಲ, ತಿಳಿ ಮಣ್ಣು ಬರ್ತದೆ, ಸಣ್ಣಕ್ಕೆ ತಿಳಿ ಮಣ್ಣು ಬಂದಂಗೆ ಬರ್ತದೆ. ಏನಂತ ಹೇಳಿದ್ರೆ ಬೇರೆ ಕಡೆ ಎಲ್ಲಾದರೂ ಓಲ್ ಹಾಕೋವಾಗ ನಿಮ್ಮದು ಅವ್ರದ್ದು ಸೇಮ್ ಕಾಲುವೆ ಆಯ್ತಂದ್ರೆ ಅದರಲ್ಲಿ ಹೊಡೆಯೋ ಮಣ್ಣೆಲ್ಲ ಇದಕ್ಕೆ ಬಂದುಬಿಟ್ಟಿರ್ತದೆ. ಅದೊಂಥರ ಪ್ರಾಬ್ಲಮ್ಮು. ಕೇಸಿಂಗಲ್ಲಿ ತೂತಾಯ್ತು ಅಂತ ಹೇಳಿದ್ರೆ ಮಣ್ಣು ಇಳಿತದೆ, ಜೇಡಿ ಮಣ್ಣು ಥರ ಬಂದು ಇಳಿದು ಬಿಡ್ತದೆ, ಅದೊಂಥರ ಪ್ರಾಬ್ಲಮ್ಮು. ಆ ರೀತಿ ಇಳಿದಾಗ ಏನಾಗುತ್ತೆ, ಬೋರೇನೋ ಎತ್ತಿ ಕೃಷಿ ಹೊಂಡಕ್ಕೋ ಅಥವಾ ಸೊಂಪಿಗೋ ನೀವೇನು ಬಳಕೆ ಮಾಡ್ತೀರೋ ಅದಕ್ಕೆ ಹಾಕ್ಬಿಡ್ತದೆ. ಅದರಿಂದ ನಾವು ಪಂಪ್ ಮಾಡೋವಾಗ ಏನಾಗ್ತದೆ, ಆ ಪಂಪ್ ಎತ್ತಿ ತೋಟಕ್ಕೆ ಕಳಿಸಿದಾಗ ಏನಾಗುತ್ತೆ, ಫಿಲ್ಟ್ರ್ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹೋಗಿ ಈ ಡ್ರಿಪ್ ಫಿಲ್ಟ್ರ್ಗಳಲ್ಲಿ ಹೋಗಿ ಜಾಮಾಗಿ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಪೈಪುಗಳ ಕತೆ ಖತಮ್. ಅದಕ್ಕೋಸ್ಕರ ಏನು ಮಾಡಬೇಕು, ಫಿಲ್ಟ್ರ್ಗಳನ್ನ ಯೂಸ್ ಮಾಡಬೇಕು. ಅದೊಂದು ಕಂಡೀಷನ್ ಆಯಿತು. ಇನ್ನೊಂದು ಕಡೆ ಕೃಷಿ ಹೊಂಡೆಗಳು ಮಾಡಿರ್ತಾರೆ, ಅದಕ್ಕೆ ಸುತ್ತು ಮೆಸ್ಸುಗಳು ಏನೂ ಕಟ್ಟಿರೋದಿಲ್ಲ. ಮೇಲ್ಗಡೆ ಬಂದು ಸೂರ್ಯನ ಬೆಳಕು ಬಿದ್ದಿದ ತಕ್ಷಣ ಏನಾಗ್ತದೆ ನಿಮ್ಗೆ ಗೊತ್ತಿರ್ತದೆ, ಪಾಚಿ ಕಟ್ಟಿದಾಗ ಅದೊಂದು ಸ್ವಲ್ಪ ಗಲೀಜಾಗಿರ್ತದೆ. ಅಂಥ ಪಾಚಿನೂ ಎಳೆದಾಗ್ತದೆ ಒಂದೊಂದ್ಸಲಿ ಮೋಟ್ರುಗಳು, ಅದರಿಂದ ಬ್ಲಾಕೇಜ್ ಆಗ್ತದೆ. ಆಮೇಲೆ ಕೃಷಿ ಹೊಂಡ ಓಪನ್ ಆಗಿರ್ತದೆ, ಈ ಸುತ್ತಮುತ್ತ ಮಳೆಗಿಳೆ ಬಿದ್ದಾಗ ಏನಾದರೂ ಕ್ಲೀನಾಗಿ ಹೈಟಾಗಿ ಕಟ್ಟಿಲ್ಲ ಅಂತ ಹೇಳಿದ್ರೆ ಮಳೆ ನೀರು ಜೊತೆ ಮಣ್ಣು ಬಂದು ಕೃಷಿ ಹೊಂಡಕ್ಕೆ ಹೋದಾಗ ಆ ಮಣ್ಣು ಬಂದ್ರೂ ಬ್ಲಾಕೇಜ್ ಆಗ್ತದೆ. ಅದನ್ನು ಹೊರತುಪಡಿಸಿ ಇನ್ನೇನು ಕೃಷಿ ಹೊಂಡ ಓಪನ್ ಆಗಿಬಿಟ್ಟಾಗ ಏನಾಗಿರ್ತದೆ, ಅಕ್ಕಪಕ್ಕದವರು ಹುಡುಗರು ಮಕ್ಕಳು ಬರ್ತಾರೆ, ಆ ಈ ಮಣ್ಣು ಎತ್ತಿ ಬಿಸಿರ್ತಾ ಇರ್ತಾರೆ. ಅವಾಗೇನು ಅಷ್ಟೊಂದು ಆಗೋದಿಲ್ಲ ಅಂದ್ಕೊಳ್ರಿ, ಆದ್ರೂ ಇರಲಿ, ಅದು ಒಂಥರ ಮಣ್ಣೆಲ್ಲ ಬಂದು ಇದರಲ್ಲಿ ಜಾಮ್ ಆಗೋದಕ್ಕೆ ತೊಂದರೆ ಆಗುತ್ತೆ. ಇನ್ನು ನಮ್ಮದು ಅಂತೀರಾ, ನಮ್ಮದು ಬಂದು ಬಾವಿ ಐತೆ, ಬಾವಿನಾಗ ಇರಲಿ ಆ ಪಾಚಿ ಗೀಚಿ ತಿನ್ಕೊಂಡು ಯಾವುದೋ ಮೇಯ್ಕೊಂಡು ಇರಲಿ ಮೀನುಗಳು ಅಂತ ತಗೊಬಂದ್ಬಿಟ್ರೆ ಆ ಮೋಟ್ರ್ ಒಳಗೆ ಹೋಗಿ ಸುತ್ತ ಅಲ್ಲಾಡಿಸಿ
ಮಣ್ಣೆಲ್ಲ ಎಬ್ಬರಿಸ್ತದೆ. ಆ ಮಣ್ಣು ನೋಡಿರಂತೆ ಮುಂದಕ್ಕೆ ವಿಡಿಯೋದಾಗ ಹೆಂಗೆ ಬರ್ತದಂತೆ ಕರ್ರಕ್ಕೆ. ಅದ್ರಾಗ ನಮ್ಮ ಬೋರಾಗ ಬೇರೆ ಸ್ವಲ್ಪ ಕಾಗೆ ಬಂಗಾರ ಥರ ಬರ್ತದೆ ಕರ್ರಕ್ಕೆ. ಎಲ್ಲ ಸೇರಿ ಏನಾಗ್ತದೆ, ಫಿಲ್ಟ್ರ್ ಜಾಮ್ ಆಗ್ತದೆ. ಅದಕ್ಕೋಸ್ಕರ ಇದೆಲ್ಲ ಕಾಸುಗಳನ್ನ ಉಳಿತಾಯ ಮಾಡಬೇಕು. ಡ್ಯೂರೇಷನ್ನು ಏನೋ ಕಾಲಾವಧಿ ಜಾಸ್ತಿ ಬರಬೇಕು, ಡ್ರಿಪ್ ಪೈಪ್ಗಳು ಬಳಕೆ ಜಾಸ್ತಿ ಬರಬೇಕಂದ್ರೆ ಫಿಲ್ಟರ್ಗಳು ಹಾಕ್ಕೊಳ್ಳೋದು ಉತ್ತಮ. ಇದು ನನ್ನ ಕಡೆಯಿಂದ ಒಂದು ಸಲಹೆ, ಓಕೆನಾ. ನೀವು ಯಾವ ಸೈಜ್ ಹಾಕ್ಕೊಂತೀರೋ ಅದೆಲ್ಲ ನಿಮಗೆ ಬಿಟ್ಟಿರೋದು. ಮತ್ತು ಪ್ಲಾಸ್ಟಿಕ್ದು ಬರ್ತದೆ, ಪ್ಲಾಸ್ಟಿಕ್ದಾದರೂ ಬಳಕೆ ಮಾಡ್ಕೊಳ್ಳಿ. ಕಬ್ಬಿಣದ್ದು ಬರ್ತದೆ, ನಾನು ಹಾಕಿರೋದು ಕಬ್ಬಿಣದ್ದು. ಚೆನ್ನಾಗಿರೋ ಕಬ್ಬಿಣದಲ್ಲಿ ಮಾಡಿರೋದನ್ನ ಹಾಕ್ಕೊಳ್ರಿ, ISI ಮಾರ್ಕ್ ಇರೋದನ್ನು. ಲೋಕಲ್ದು ಹಾಕೊಂಡ್ರೆ ಏನಾಗ್ತದೆ ಅಂತ ಅದನ್ನು ತೋರಿಸ್ತೀನಿ ವಿಡಿಯೋದಾಗ ಮುಂದಕ್ಕೆ ನೋಡ್ರಿ. ಇಷ್ಟೆಲ್ಲ ಮಾಹಿತಿ ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ದಯವಿಟ್ಟು ಮಾಹಿತಿ ಯಾಕೆ ಇಷ್ಟ ಆಗ್ತಿಲ್ಲ ಅನ್ನೋದು ಗೊತ್ತಿಲ್ಲ, ವಿಡಿಯೋಗಳು ಯಾಕೆ ಓಡ್ತಾ ಇಲ್ಲ. ನಾನು ಪದೇ ಪದೇ ವಿಡಿಯೋದಾಗ ಕೇಳಿದ್ರೆ ಬೈಕೊಂತೀರ. ಕೆಲವೊಬ್ಬರು ಪಾಪ ಪಾಸಿಟಿವ್ ಆಗಿರ್ರಿ, ನಿಮ್ಮದು ಚೆನ್ನಾಗಿದೆ ಕಂಟೆಂಟ್ ಓಡುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅದನ್ನು ನಾನು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ದೀನಿ. ಸೊ ಬನ್ನಿ ಹೋಗೋಣ ವಿಡಿಯೋಕ್ಕೆ. ಡ್ರಿಪ್ ಇರಿಗೇಷನ್ ಜಾಸ್ತಿ ಕೊಯ್ತುಗಳು ಹಾಕೋದು ಬೇಡ. ಈಗ ಮೈನ್ ಇದಕ್ಕೆ ಹೋಗೋಣ ಬನ್ನಿ, ಫಿಲ್ಟರ್ಗಳ ವಿಚಾರಕ್ಕೆ ಹೋಗೋಣ. ಫಿಲ್ಟರ್ಗಳ ವಿಚಾರಕ್ಕೆ ಹೋದಾಗ ನಿಮಗೆ ನಾರ್ಮಲಾಗಿ ನೋಡಿ, ಇದು ನಾನು ಯೂಸ್ ಮಾಡ್ತಾ ಇದ್ದಿದ್ದು ಫಿಲ್ಟ್ರು ಇದು ಹಾಕಿ ಇನ್ನೇನು 4.25 ವರ್ಷ ಏನೋ ಆಗಿದೆ. ಆವಾಗಲೇ ಇದಕ್ಕೆ ಬಂದಿರೋ ಗತಿ ನೋಡ್ರಿ. ಎಲ್ಲ ತೂತುಗಳು ಬಿದ್ದೋಯ್ತು. ಅಲ್ಗೂ ಎಲ್ಲ ಮೆಟಲ್ ಪೇಸ್ಟ್ ಹಾಕಿ ಒಂದು ಸ್ವಲ್ಪ ದಿನ ಬೆಳೆನಲ್ಲಿ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಯೂಸ್ ಮಾಡಿದೆ. ಇವೆಲ್ಲ ಬಂದು ಹೆಸರು ಕುಲ ಗೋತ್ರ ಏನೂ ಇರೋದಿಲ್ಲ ಇದಕ್ಕೆ. ಹೆಸರು ಕುಲ ಗೋತ್ರ ಏನೂ ಇರೋದಿಲ್ಲ, ಬೇಗನೆ ತುಕ್ಕಿಡ್ಕೊಂಡು ಬೇಗನೆ ಹೋಗ್ಬಿಡ್ತದೆ. ಇದ್ರ ಅವಸ್ಥೆ ನೋಡ್ತಾ ಇರಿ. ಇದಕ್ಕಿಂತ ಹಿಂದೆ ಹಾಕಿರೋದು 15 ವರ್ಷ ಹಿಂದೆ ಹಾಕಿರೋದು ಕಂಪ್ನಿವು ಇನ್ನೂ ಯಾವ ರೀತಿ ಇದೆ ತೋರಿಸ್ತೀನಿ. ಇದು ನೋಡಿ, ನೀಟಾಗಿ ಸಣ್ಣದಾಗಿರುವಂಥ ಸೊಳ್ಳೆ ಪರ್ದ ಥರ ಇರ್ತದೆ ಮೆಶ್ಶು. ನೀಟಾಗಿ ಫಿಲ್ಟ್ರ್ ಮಾಡಿ ಬಿಟ್ಬಿಡ್ತದೆ. ಸೊ ಇಂಥದ್ದು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ತುಂಬಾ ಡ್ರಿಪ್ ಇರಿಗೇಷನ್ದು ಕಾಲಾವಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲ 1 ವರ್ಷಕ್ಕೆ 2 ವರ್ಷಕ್ಕೆ ಬ್ಲಾಕ್ ಆಯ್ತು ಅಂದರೆ ಪದೇ ಪದೇ ಬದಲಾಯಿಸ್ತಾ ಇರೋಕ್ಕೆ ಕಡಿಮೆಗೆ ಸಿಗ್ತದಾ? ರೈತರು ಏನೋ ಎಲ್ಲ ಬೆಳೆಗಳಲ್ಲೂ ದುಡ್ಡುಗಳು ಮಾಡಿಬಿಡ್ತಾರ? ಮಾಡೋದಿಲ್ಲ. ಸೊ ಈ ಫಿಲ್ಟರ್ ಇರಿ ಸ್ನೇಹಿತರೆ ವಿಡಿಯೋನ. ಸ್ನೇಹಿತರೆ, ಈಗ ನಾನು ಫಿಲ್ಟ್ರು ಬಿಚ್ಕೊಂಬರ್ತೀನಿ. ಇಲ್ಲಿ ನೋಡ್ರಿ, ಮಾಮೂಲಿ ಮೇಲೆ ಒಂದು ಇಟ್ಕೊಟ್ಟಿರ್ತಾರೆ. ನಂತರ ಕ್ಯಾಪ್ ಬಿಚ್ಚಿದಾಗ ಇಲ್ಲಿ ಗಮನಿಸಿ ನೋಡಿ, ಇದ್ರೊಳಗಡೆ ಒಂದು ರಬ್ಬರ್ ಇಟ್ಕೊಟ್ಟಿರ್ತಾರೆ, ಲೀಕೇಜ್ ಎಲ್ಲೋ ಆಗದಿರ ಇರಲಿ ಅಂತ. ನಾನು ಫಿಲ್ಟ್ರನ್ನ ತೆಗಿತೀನಿ. ಟಂಟಣ ನೋಡ್ರಿ ಹೆಂಗೈತೆ ಕರ್ರಕ್ಕೆ ಹೆಂಗೆ ಬೆತ್ಕೊಂಡೈತಿ ಇದರಲ್ಲಿ ಅಂತ. ಸೊ ಇನ್ನು ಅದನ್ನು ಬಿಟ್ಟರೆ ಕೆಳಗಡೆ ಒಂದು ರಬ್ಬರ್ ಇರ್ತದೆ ನೋಡಿ, ಇದೊಂದು ರಬ್ಬರ್ ಇದಕ್ಕೆ ಕೂತ್ಕೊಳ್ಳೋಕ್ಕೆ. ಸೊ ಈ ರೀತಿಯಲ್ಲಿ ಇರ್ತದೆ. ಈಗ ಇದ್ರೊಳಗಡೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಕೆಲವೊಂದು ಸರಿ ಗಲೀಜ್ ಇರ್ತದಲ್ಲ, ಅದನ್ನು ತೆಗೆದುಬಿಡೋದಕ್ಕಂತಲೇ ನೋಡಿ ಇಲ್ಲೊಂದು ವಾಲ್ವ್ ಇದೆ. ಇದರಲ್ಲಿ ಎಲ್ಲ ನೀರೆಲ್ಲ ಹೊರಗಡೆ ಬಂದ್ಬಿಡ್ತದೆ. ನೋಡಿ ಯಾವ ರೀತಿ ಇದೆ ಅಂತ ಕಾಣಿಸ್ತಾ ಇದೆ ಡಿಫ್ರೆನ್ಸು. ನೋಡಿ ತೊಳೆದಿರೋದು, ಈ ಕಡೆ ತೊಳೆದಿರ ಇರೋದು ನೋಡಿ. ಇಲ್ಲಿ ಬರೀ ತಿಳಿ ಮಣ್ಣು. ನಮ್ಮ ಬೋರಾಗೂ ಒಂದು ಸ್ವಲ್ಪ ಮಣ್ಣು ಬರ್ತದೆ, ಈ ಕಾಗೆ ಬಂಗಾರ ಥರ ಬರ್ತದೆ. ಅದ್ರ ಜೊತೆಗೆ ಈ ಬಾವಿನಲ್ಲಿ ಮೀನುಗಳು ಗಲೀಜು ಎಬ್ಸೋದು ನೋಡಿ ಈ ಥರ ಇದೆ. ಇದನ್ನೆಲ್ಲ ಡೈರೆಕ್ಟಾಗಿ ಬಿಟ್ಬಿಟ್ರೆ ಏನಾಗುತ್ತೆ, ಫಿಲ್ಟ್ರ್ಗಳೆಲ್ಲ ಜಾಮ್ ಆಗೋಗ್ಬಿಡ್ತದೆ. ಅದಕ್ಕೆ ಇದನ್ನು ನೀಟಾಗಿ ಇದು ಮಾಡಿಕೊಂಡು ನಾನು ನೋಡಿ ದಿನ ತೊಳಿಬೇಕು. ನೆನ್ನೆ ನೀರು ಬಿಟ್ಟಿದೆ ನೋಡಿ ಎಷ್ಟು ಬ್ಲಾಕ್ ಆಗಿದೆ ಅಂತ. ಇದನ್ನೆಲ್ಲ ದಿನ ತೊಳಿತಾ ಇರ್ತೀನಿ. ಇನ್ನೊಂದು ಸ್ವಲ್ಪ ಮಾಹಿತಿ ಇದೆ ಕೊಡ್ತೀನಿ, ಹಂಗೆ ನೋಡಿ. ಈಗ ಫಿಲ್ಟ್ರೆಲ್ಲ ತೊಳೆದಿದ್ದಾಯಿತು. ಇದು ಹಾಕ್ಬಿಟ್ಟು ಇದರ ಮೇಲೆ ಗೊಬ್ಬರ ಹಾಕ್ಬಿಟ್ಟು ನೋಡಿರಿ, ಇದನ್ನು ಹಿಂಗೆ ಹಾಕಿ ಇದನ್ನು ಇಲ್ಲಿ ಲಾಕ್ ಮಾಡಿ ಟೈಟ್ ಮಾಡೋದಷ್ಟೇ ಕೆಲಸ. ನಾನು ನಿಮಗೆ ಮೊದಲೇ ಹೇಳ್ದಂಗೆ ಡ್ರಿಪ್ ಇರಿಗೇಷನ್ ಇದು ಫಿಲ್ಟ್ರ್ಗಳೆಲ್ಲ ಬಂದು ಸ್ವಲ್ಪ ಒರಿಜಿನಲ್ ತಗೊಳ್ಳಿ ಅಂತ ಇದಕ್ಕೆ ಹೇಳೋದು. ನೋಡಿ ದಯವಿಟ್ಟು ಗಮನಿಸ್ಕೊಂಡು ತಗೊಳ್ಳಿ, ISI ಮಾರ್ಕ್ ಇರಲಿ. ಇದು ನೋಡಿ ಸ್ವಲ್ಪ ಗೇಜು ಎಲ್ಲ ಚೆನ್ನಾಗಿರ್ತದೆ. ಒಂಚೂರು ರೇಟ್ ಜಾಸ್ತಿ ಆಗ್ತದೆ. ಈಗ ನಿಮ್ಗೆ ಹಿಂದೆ ತೋರಿಸಿದ್ದು ಫಿಲ್ಟ್ರ್ ಬಂದು ಆ್ಯಕ್ಚುಲಿ ಎಷ್ಟು ಗೊತ್ತಾ, 1600 ರೂಪಾಯಿ ಏನೋ. ಇದು 2800 ರೂಪಾಯಿ. ಆದರೆ ಡ್ಯೂರೇಷನ್ನು ಜಾಸ್ತಿ ಬರ್ತದೆ. 14 ವರ್ಷಕ್ಕೆ ಎಲ್ಲ ತೂತುಗಳು ಬಿದ್ದೋಯ್ತು. ನಾನು ಡ್ರೈನ್ ಪೈಪ್ ಅಂತ ಹೇಳೋದ್ನಲ್ಲ, ಇದು ಗಮನಿಸ್ಬೋದು. ಒಳಗಡೆ ಏನಾದರೂ ಗಲೀಜಿದ್ರೆ ತೊಳೆದು ಇದರಲ್ಲಿ ಬಿಟ್ಬಿಟ್ರೆ ನೀಟಾಗಿ ಹೊರಗಡೆ ಹೊಟ್ಟುಬಿಡ್ತದೆ. ಇನ್ನು ಮೀಟ್ರಿಗೆ ಬಂದು ಇಲ್ಲೊಂದು ಇದಿರ್ತದೆ. ಈ ನೆಟ್ನ ಈ ಕ್ಯಾಪ್ನ ಬಿಚ್ಚಿಬಿಟ್ಟು ಇಲ್ಲಿ ಮೀಟ್ರ್ ಕನೆಕ್ಟ್ ಮಾಡಿಕೊಂಡ್ರೆ ಎಷ್ಟರ ಮಟ್ಟಿಗೆ ಬ್ಲಾಕೇಜ್ ಅನ್ನೋದಾಗಿದೆ ಫಿಲ್ಟ್ರಲ್ಲಿ ಅನ್ನೋದನ್ನು ಅದು ತೋರಿಸುತ್ತೆ ನಿಮಗೆ. ಇನ್ನು ಮೈನ್ ನೀರು ಬರೋದು ನೋಡಿ ಇಲ್ಲಿಂದ. ಈ ಪೈಪಲ್ಲಿ ಮೈನ್ ನೀರು ಇಲ್ಲಿ ಬರ್ತದೆ. ನಂತರ ಇದ್ರೊಳಗಡೆ ಕೆಳಗಡೆ ಒಂದು ಪೈಪ್ ಇರ್ತದೆ, ಅದ್ರ ಮುಖಾಂತರ ತೋಟಗಳಿಗೆ ಆದೋಗುತ್ತೆ. ಇದರಲ್ಲಿ ನೀರು ಬಂದುಬಿಟ್ಟು ಏನಾಗುತ್ತೆ, ಆ ಫಿಲ್ಟ್ರ್ ಸುತ್ತ ನೀರು ನಿಂತ್ಕೊತದೆ. ಆ ನೀರು ಬ್ಲಾಕೇಜ್ ಇಲ್ಲ ಎಂದಾಗ ಏನಾಗ್ತದೆ, ನೀಟಾಗಿ ಹೋಗುತ್ತೆ. ಅದರಲ್ಲಿ ಬರುವಂಥ ಗಲೀಜು ಡಸ್ಟ್ ಎಲ್ಲ ನಿಮ್ಗೆ ಅಲ್ಲೇ ಫಿಲ್ಟ್ರಲ್ಲಿ ತೆಗೆದುಕೊಳ್ತದೆ. ಸೊ ಈ ಥರ ಒಂದು ಸಿಸ್ಟಮ್ನ ಮಾಡಿಕೊಂಡ್ರೆ ನಿಮ್ಗೇನಾಗುತ್ತೆ, ಡ್ರಿಪ್ ಪೈಪುಗಳು ಬಾಳಿಕೆ ಅನ್ನೋದು ತುಂಬಾ ಚೆನ್ನಾಗಿ ಬರ್ತದೆ. ಇದೊಂದು ಮಾಹಿತಿ. ಇನ್ನು ನೋಡಿ, ಈ ಫಿಲ್ಟ್ರ್ ಹಾಕಿ ಸುಮಾರು 15 ವರ್ಷ ಆಗೈತೆ. ದಯವಿಟ್ಟು ಹೆಸರು ಊರು ಇಲ್ದಿರೋಂಥ ಫಿಲ್ಟ್ರ್ಗಳನ್ನ ತಗೊಂಬಿಡ್ರಿ. ಈ ಥರ ನೋಡಿ ನೇಮ್ ಇರುವಂಥ ಫಿಲ್ಟ್ರ್ಗಳನ್ನೇ ತಗೊಳ್ರಿ. ISI ಮಾರ್ಕ್ ಇರಬೇಕು. ಗೇಜ್ ನೋಡಿ ಒಂದು 1000 ರೂಪಾಯಿ ಜಾಸ್ತಿ ಆಗ್ಬೋದು, ತಗೊಳ್ಬೋದು. ಇನ್ನು ಇದನ್ನು ಬಿಟ್ಟರೆ ಇನ್ನು ನಿಮಗೆ ತುಂಬಾ
ಅಡ್ವಾನ್ಸ್ ಆಗಿರೋದೆಲ್ಲ ಇವಾಗ ಬಂದಿದೆ. ಇನ್ನು ಪ್ಲಾಸ್ಟಿಕ್ ಎಲ್ಲ ಬಂದೈತೆ, ಅದೆಲ್ಲ ಸ್ವಲ್ಪ ರೇಟ್ಗಳು ಕಡಿಮೆ ಇದೆ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ದು ಕೆಲವೊಂದು ಲಿಂಕ್ಗಳನ್ನೂ ಹಾಕಿರ್ತೀವಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೀವು ತಗೋಬೋದು. ಇಲ್ಲ ಅಂತ ಹೇಳಿದ್ರೆ ಈ ಥರದ್ದೇ ಮೆಟಲ್ದೇ ಹಾಕಂಗಿದ್ರೆ ಮೆಟಲ್ದೇ ತಗೊಂಡು ಹಾಕ್ಕೊಳ್ಳಿ. ಸ್ವಲ್ಪ ISI ಮಾರ್ಕು ಗೇಜ್ ಇರುವಂಥದ್ದನ್ನು ತಗೊಂಡು ಹಾಕ್ಕೊಳ್ರಿ. ಇದು ವಿಡಿಯೋ ಒಂದು ಸ್ವಲ್ಪ ಲೆಂತ್ ಆಯಿತು ಅಂದ್ಕೊತೀನಿ. ಏನಾದರೂ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಫಿಲ್ಟ್ರಿಗೂ ಬಗ್ಗೆ ಒಂದು ಪುಟ್ಟದಾದ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬಾಯ್ ಬಾಯ್.